ನಾಡಿನ ಸಮಸ್ತ ಜನತೆಗೆ ವಿಸಿ ಪ್ರಾಪರ್ಟಿ ಕಡೆಯಿಂದ ನಮಸ್ಕಾರ. ನಾನು ಮಹೇಶ್ ಭೂಪತಿ. 2030 ಈ ತರನ್ನು ಕಟ್ಬೋದ ಅನ್ನೋ ಗ್ರ್ಯಾಂಡ್ ಆಗಿ ಅಷ್ಟು ಸ್ಟೈಲ್ ಅಲ್ಲಿ ಈ ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಅಡಿಗಳ ರೋಡ್ ಬರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಕಾವೇರಿ ವಾಟರ್ ಕೂಡ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ. ಬನ್ನರ್ಘಟ್ಟ ಡಿಮಾರ್ಟ್ ಬಂದ್ಬಿಟ್ಟು ನಮಗೆ 1.5 ಕಿಲೋಮೀಟರ್ ಬರೀ 4 ನಿಮಿಷ ತೋರಿಸುತ್ತೆ ಗೂಗಲ್ ಮ್ಯಾಪ್ ಅಲ್ಲಿ. ಅದು ಕೂಡ ನಿಮಗೆ ಫೋಟೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಜಸ್ಟ್ 4 ಮಿನಿಟ್ಸ್ ಅಲ್ಲಿ 1.5 ಕಿಲೋಮೀಟರ್ ದೂರದಲ್ಲಿ ಡಿಮಾರ್ಟ್ ಇದೆ, ಮತ್ತೆ ನೈಸ್ ರೋಡ್ ಕೂಡ ಇದೆ, ಬನ್ನರ್ಘಟ್ಟ ರೋಡ್. ಗುಟ್ಟಿಗೆರೆಗೆ ಬರುವಂತಹ ಫ್ಯೂಚರ್ ಮೆಟ್ರೋ ಸ್ಟೇಷನ್ ಕೂಡ ನಮಗೆ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿ ಬಗ್ಗೆ ಹೇಳೋದಾದ್ರೆ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್, ಲಕ್ಸುರಿ ಹೌಸ್ ಅಂತಾನೆ ಹೇಳ್ಬೋದು. ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಅಡಿ ರೋಡ್. ಗೇಟ್ ನೋಡಬಹುದು ವೀಕ್ಷಕರೇ, ಫುಲ್ ಕವರ್ಡ್ ಆಗಿರುವಂತಹ ಗೇಟ್, 100% ಸೆಕ್ಯೂರಿಟಿ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವಿಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನಮ್ಗೆ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಮಾಡಿರೋದ್ರಿಂದ ಆರಾಮಾಗಿ 3 ಕಾರ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ನಾರ್ತ್ ಈಸ್ಟ್ ಈ ಪೋರ್ಷನ್ ಅಲ್ಲಿ ಬರೋದ್ರಿಂದ ವಾಟರ್ ಸೋರ್ಸ್ ನಮಗೆ ಇಲ್ಲೇ ಮಾಡಿದ್ದಾರೆ. ಬೋರ್ವೆಲ್ ಮತ್ತೆ ಸಂಪು ನಮಗೆ ಈ ಪೋರ್ಷನ್ ಅಲ್ಲಿ ದೇವ್ರ ಮೂಲೆ ಬರುತ್ತೆ. ದೇವ್ರ ಮೂಲೆಯಲ್ಲಿ ನಮಗೆ ವಾಟರ್ ಸೋರ್ಸ್ ಮಾಡಿರುವಂತದ್ದು. ಕಾರ್ ಪಾರ್ಕಿಂಗ್ ನಮಗೆ ವಿಶಾಲವಾಗಿದೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಹಿಂದೆಗಡೆ ನಮಗೆ ಅಪಾರ್ಟ್ಮೆಂಟ್ ಬರುತ್ತೆ. ಅಪಾರ್ಟ್ಮೆಂಟ್ ಅಲ್ಲಿ ಆ ಫ್ಲಾಟ್ಗೂ ಮತ್ತೆ ರೋಡ್ ವಿಡ್ತ್ಗೂ ನಮಗೆ 10 ಅಡಿ ಜಾಗ ಕೊಟ್ಕೊಂಡಿದ್ದಾರೆ ಅವರು. ಆ ಕಾಂಪೌಂಡ್ಗೆ ರೋಡ್ ಸೈಡ್ ಇಂದ 30 ಅಡಿ ರೋಡ್, ಅಲ್ಲಿಂದ ನಮಗೆ ವೆಂಟಿಲೇಷನ್ ಬರುತ್ತೆ. ಈ ಸೈಡ್ ಇಂದ ನಮಗೆ ವೆಂಟಿಲೇಷನ್ ಬರುತ್ತೆ. ಗುಡ್ ವೆಂಟಿಲೇಷನ್ ಅಟ್ಮಾಸ್ಫಿಯರ್ ಅಲ್ಲಿ ಕ್ರಿಯೇಟ್ ಆಗಿರುವಂತಹ 2030 ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಇಲ್ಲೂ ಕೂಡ ನಮಗೆ ಬಿಲ್ಡಿಂಗ್ ಎದುರುಗಡೆ 2 ಅಡಿ ಜಾಗ ಬಿಟ್ಟಿರೋದ್ರಿಂದ ವಿಂಡೋ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಗಂತೂ 100% ಡೌಟೇ ಇಲ್ಲ, ಅಷ್ಟು ಕ್ಲೀನ್ ವೆಂಟಿಲೇಷನ್ ಈ ಪ್ರಾಪರ್ಟಿಗಿದೆ. ಗ್ರೌಂಡ್ ಫ್ಲೋರ್ ನೋಡಿ ವಿಶಾಲವಾಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. 2x4 ಬೆಡ್ರೂಮ್ ಫಿಟಲ್ಸ್ ಮತ್ತೆ ಆಂಟಿ ಸ್ಕರ್ಟ್ ಬೆಡ್ರೂಮ್ ಫಿಟಲ್ಸ್ ಯೂಸ್ ಮಾಡಿರುವಂತದ್ದು ಈ ಕಾಮನ್ ಬಾತ್ರೂಮ್ಗೆ. ಜಾಗರ್ ಮತ್ತೆ ಹಿಂದ್ವರ್ ಐಟಮ್ ಕಂಪ್ಲೀಟ್ ಆಗುತ್ತೆ ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿರುವಂತದ್ದು. ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಶೂ ರ್ಯಾಕ್ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಸ್ಟೇರ್ ಕೇಸ್ ಕೆಳಗಡೆ ನೋಡಬಹುದು ಗ್ಯಾಸ್ ಪ್ರಾವಿಷನ್ ಇಲ್ಲಿ ಮಾಡಿದ್ದಾರೆ. ಕಾವೇರಿ ಮೀಟರ್ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಅರ್ತ್ ವರ್ಕ್ ಎಲ್ಲ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತದ್ದು. ಜಸ್ಟ್ ಮೀಟರ್ ಮಾತ್ರ ನಾವು ಮೌಂಟ್ ಮಾಡ್ಕೊಬೇಕು. ಇಲ್ಲಿ 2 ಟ್ಯಾಪ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿದ್ದಾರೆ. ಒಂದು ಬೋರ್ವೆಲ್ದು, ಇನ್ನೊಂದು ಕಾವೇರಿ ವಾಟರ್ದು 2 ಟ್ಯಾಪ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿದ್ದಾರೆ. ಗ್ಯಾಸು, ಕಾವೇರಿ, ಒಂದು ಕಾಮನ್ ಬಾತ್ರೂಮ್, ಕಾರ್ ಪಾರ್ಕಿಂಗ್, ವೆಂಟಿಲೇಷನ್, ಒಂದು ವಿಂಡೋ. ಇದು ಗ್ರೌಂಡ್ ಫ್ಲೋರ್ ಬರುವಂತಹ ಕಾರ್ ಪಾರ್ಕಿಂಗ್ ಇಲ್ಲಿರುವಂತಹ ವ್ಯವಸ್ಥೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನೋಡಬಹುದು, ರೋಡ್ ಸೈಡ್ ಅಲ್ಲಿ ಬರುವಂತಹ ಸ್ಟ್ಯಾಂಡಿಂಗ್ ಸ್ಲಾಬ್ ಅಲ್ಲಿ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇದು ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಡಿಸೈನ್ ಅಲ್ಲಿ ವರ್ಕ್ ಆಗಿದೆ. ಸ್ಟೇರ್ ಕೇಸ್ ವೈಡ್ ಆಗಿದೆ ನೋಡಿ. ಸ್ಟೇರ್ ಕೇಸ್ ನಮಗೆ ತುಂಬಾ 4 ಅಡಿ ಬರುವಂತಹ ಸ್ಟೇರ್ ಕೇಸ್ ಇವಾಗ ನಾವಿರೋದು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಡೆಡ್ ವಾಲ್ ಬರೋದ್ರಿಂದ ಇಲ್ಲಿ ನಮಗೆ ಬಬಲ್ಸ್ ಅಲ್ಲಿ ಸ್ಟ್ರಕ್ಚರ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು 2x4 ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಮೇಲ್ಗಡೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ ಗೆ ನೋಡಬಹುದು ಫುಲ್ ನಮಗೆ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಡಿಸೈನ್ ಮತ್ತೆ ವೆಂಟಿಲೇಷನ್ ವಿತ್ ಸೆಕ್ಯೂರಿಟಿ ಪರ್ಪಸ್ ಕೂಡ 3 ಕೆಲಸಕ್ಕೂ ಒಂದೇ ಪರ್ಪಸ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಈ ಕಾರಿಡಾರ್. ಇದು ಬಂದ್ಬಿಟ್ಟು ನಮಗೆ ನಂದಿ ಬಾಗ್ಲು ಬರುತ್ತೆ. ನೋಡ್ಬೋದು ನಂದಿ ಬಾಗ್ಲು 4x9 ಇಂಚಸ್ ಅಲ್ಲಿ ಇರುವಂತಹ ದೊಡ್ಡ ವಾಸ್ಕಲ್ಲು. ಪಕ್ಕದಲ್ಲಿ ನಮಗೆ ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಕ್ಲೋಸ್ಡ್, ಓಪನ್ ಆಗೋದಿಲ್ಲ, ಜಸ್ಟ್ ಕ್ಲೋಸ್ಡ್. ಇದು ಯೂಸ್ ಮಾಡಿರೋದು ಟೀಕ್ ವುಡ್. 2 ಕಡೆ ನಮಗೆ ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋ ಒಂದು ಕೊಟ್ಟಿರೋದು.
ಕರ್ವಿಂಗ್ಸ್ ನೋಡಬಹುದು ವೀಕ್ಷಕರೇ, ಬ್ಯೂಟಿಫುಲ್ ಕರ್ವಿಂಗ್ಸ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಟೀಕ್ವುಡ್ ಡೋರು. ಇದು ಬಂದ್ಬಿಟ್ಟು ನಮಗೆ ನಂದಿ ಬಾಗ್ಲು ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ ಬ್ಯೂಟಿಫುಲ್ ಇರುವಂತಹ ಲಿವಿಂಗ್ ರೂಮ್ ನ ನೋಡೋಣ. ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಹಾಲ್ ಅಲ್ಲಿ ಇವಾಗ ನಾವಿದೀವಿ. ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಯೂಸ್ ಮಾಡಿರೋದಲ್ಲ ಟೀಕ್ವುಡ್ ಡೋರು. ಫ್ಲೋರಿಂಗ್ ನೋಡ್ಬೋದು ವೀಕ್ಷಕರೇ, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ತುಂಬಾ ಕಡೆ ನೋಡಿಬಹುದು 30-40 ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ವಿತ್ ಲಿಫ್ಟ್ ಅಲ್ಲಿ ಹಾಕಿರುವಂತಹ ಮಾರ್ಬಲ್ ನ 20-30 ಇಂಡಿಪೆಂಡೆಂಟ್ ಅಲ್ಲಿ ಹಾಕಿದರೆ ಇಟಾಲಿಯನ್ ಮಾರ್ಬಲ್. ಅದು ತಕ್ಕನಂಗೆನೆ ಇಂಟೀರಿಯರ್ ಕೂಡ ನಮ್ಗೆ ಮಾಡಿರುವಂತದ್ದು. ಅಲ್ಲಿ ನೋಡ್ಬೋದು, ಈ ಪೋರ್ಷನ್ ಫುಲ್ ನಮ್ಗೆ ಎಲ್ ಶೇಪ್ ಅಲ್ಲಿ ಕಾಟ್ ಹಾಕೋಬಹುದು, ಸೋಫಾ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿದೆ. ಟೀ ಟೇಬಲ್ ಕೂಡ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಈ ಹಾಲು. ವೆಂಟಿಲೇಷನ್ ಪರ್ಪಸ್ ಕೂಡ ನೋಡಬಹುದು, ಒಂದು ವಿಂಡೋ ಕೊಟ್ಟಿದ್ದಾರೆ. ವಿಂಡೋಗೆ ಯೂಸ್ ಮಾಡಿರೋ ಗ್ಲಾಸ್ ಬಂದ್ಬಿಟ್ಟು ನಮಗೆ ಡಿಸೈನ್ ಗ್ಲಾಸ್ ಯೂಸ್ ಮಾಡಿರುವಂತದ್ದು. ತುಂಬಾ ಮನೆಗಳಲ್ಲಿ ನೋಡಿರ್ತೀರಾ, ಜಸ್ಟ್ ಒಂದು ಎಂಟಿ ಗ್ಲಾಸ್ ಗಳನ್ನ ಇಟ್ಟಿರ್ತೀರಿ, ಅಂದ್ರೆ 2-way ಗ್ಲಾಸಸ್ ಗಳನ್ನ ಇಟ್ಟಿರ್ತಾರೆ. ಇಲ್ಲಿ ನೋಡಬಹುದು ಡಿಸೈನ್ ಗ್ಲಾಸ್ ಗಳು. ಎಲಿವೇಶನ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಎಲಿವೇಶನ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಟಿವಿ ಕ್ಯಾಬಿನೆಟ್, ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್. ಇದು 64 ಇಂಚಸ್ ಟಿವಿ ಆರಾಮಾಗಿ ನಾವು ಮೌಂಟ್ ಮಾಡ್ಕೊಬಹುದು. ಕೇಬಲ್ ವರ್ಕ್ಗಳು ನಮಗೆ ಸಿಸಿ ಕ್ಯಾಮೆರಾ ಕೇಬಲ್ ಮತ್ತೆ ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್, ಪ್ರತಿ ಒಂದು ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಐಟಮ್ಸ್ ಗಳನ್ನ ಮತ್ತೆ ಟಾಯ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಕೆಳಗಡೆನೆ ಮಾಡ್ಕೊಟ್ಟಿದ್ರು ಅಂತ ಹೇಳ್ಬೋದು. ಹಾಲ್ ಅಂತೂ ನಮಗೆ ಬ್ಯೂಟಿಫುಲ್ ಆಗಿದೆ. ಇಟಾಲಿಯನ್ ಮಾರ್ಬಲ್ ಹಾಕಿರೋದಂತೂ ರಿಚ್ ಎಲಿವೇಶನ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿರುವಂತಹ ಸ್ಟೇರ್ ಕೇಸ್. ಈ ಸ್ಟೇರ್ ಕೇಸ್ ಅಲ್ಲೂ ನೋಡಬಹುದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ರೈಸರ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು, ಈ ಪೋರ್ಷನ್ ಫುಲ್ ನಮಗೆ ಹಾಲ್ ಆಗುತ್ತೆ. ಇಲ್ಲಿ ಬೈಫರ್ಕೇಶನ್ ಮಾಡಿದ್ದಾರೆ. ಆರ್ಚ್ ಅಲ್ಲಿ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಈ ಆರ್ಚ್ ಅನ್ನು ನಾವು ಕ್ರಾಸ್ ಮಾಡಿ ಒಳಗಡೆ ಬಂದ್ರೆ ಕಿಚನ್, ಡೈನಿಂಗ್ ಅಂಡ್ ಪೂಜಾ ವಿತ್ ಯುಟಿಲಿಟಿ ಜೊತೆಗೆ ಈ ಪೋರ್ಷನ್ ನ ನೋಡಬಹುದು. ಈಗ ನಾವು ಮಾಡ್ಯುಲರ್ ಕಿಚನ್ ಅಲ್ಲಿ ಇದ್ದೀವಿ. ಎಕ್ಸ್ಟ್ರಾರ್ಡಿನರಿ ಆಗಿದೆ ನೋಡಿ. ಪ್ರತಿಯೊಂದು ನಮಗೆ ಕಟ್ಲಾನೇ ಯೂಸ್ ಮಾಡಿರುವಂತದ್ದು. ಸಾಫ್ಟ್ ಕ್ಲೋಸಿಂಗು. ಐಟಮ್ಸ್ ಗಳು ಇಟ್ಕೊಳ್ಳೋಕಲ್ಲ ನಮಗೆ ಸ್ಟೋರೇಜ್ ಗಳು, ಮತ್ತೆ ಇಲ್ಲೆಲ್ಲ ನೋಡಿ MS ಬ್ಯಾಸ್ಕೆಟ್ ಎಲ್ಲ ನಮಗೆ ಮಾಡಿದ್ದಾರೆ. ಸ್ಟೋರೇಜ್ ಐಟಮ್ಸ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡಿರೋದು. ಪ್ರತಿಯೊಂದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಬಹುದು, ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿದೆ. ದೊಡ್ಡ ಐಟಮ್ಸ್ ಗಳು ಏನ್ ಬರುತ್ತೆ, ಬಾಕ್ಸ್ ಗಳು ಬರುತ್ತೆ, ಗ್ರಾಸರಿ ಬಾಕ್ಸ್ ಗಳೆಲ್ಲ ಏನ್ ಬರುತ್ತೆ ಅದೆಲ್ಲ ನಾವು ಇಲ್ಲಿ ನಾವು ಇಟ್ಕೋಬಹುದು. ಸ್ಟೋರೇಜ್ ಇದೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫುಲ್ ಎಲ್ ಶೇಪ್ ಅಲ್ಲಿ ನಮಗೆ ಸ್ಟೋರೇಜ್ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಇಂಟೀರಿಯರ್ ಅಲ್ಲಿ ಆರ್ಚ್ ಮಾಡಿರುವಂತದ್ದು. ಹಿಂದೆಗಡೆ ಸ್ಟೇರ್ ಕೇಸ್ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆರ್ಚ್ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು ನಾವು. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೋಬಹುದು. ಫ್ರಿಡ್ಜ್ ಪಾಯಿಂಟ್ ಇಲ್ಲಿದೆ. ಆಮೇಲೆ ಅಲ್ಲೂ ಕೂಡ ನಮಗೆ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಇವಾಗ ಏನ್ ನೀವು ನಿಂತಿದ್ದೀರಾ ಇಲ್ಲಿ, ಈ ಜಾಗ ಏನಿದೆ ನೋಡಿ, 32 amp DP. ಈ ಪೋರ್ಷನ್ ಅಲ್ಲೂ ಕೂಡ ನಾವು ಫ್ರಿಡ್ಜ್ ಇಟ್ಕೊಂಡ್ಬಿಡ್ತೀವಿ. ಎರಡಲ್ಲಿ ನಮಗೆ 32 ಎಲ್ಲಿ ಕನ್ವರ್ಟ್ ಆಗುತ್ತೋ ಅಲ್ಲಿ ನಾವು ವ್ಯವಸ್ಥೆನ ಮಾಡ್ಕೋಬಹುದು. ಪಾಯಿಂಟ್ ವ್ಯವಸ್ಥೆ ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ. ಸಿಂಕ್ ಇನ್ವಲ್ಲೂ ಕೂಡ ನಮಗೆ 3 ಟ್ಯಾಪ್ ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಜಾಗ್ವರ್ ಮತ್ತೆ ಹಿಂದ್ವೇರ್ ಐಟಮ್ಸ್ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡ್ಬೋದು, ಪೂಜಾ ಮನೆ. ಇಲ್ಲಿ ನೋಡಿ, ಗ್ಲಾಸ್ ಜೊತೆಗೆ ಟೀಕ್ವುಡ್ ಫ್ರೇಮ್ಸ್ ಗಳು ಗೋಪುರ ತರ ಮಾಡಿದ್ದಾರೆ. ಮೇಲ್ಗಡೆ ದೇವ್ರ ಮನೆ ಮೇಲ್ಗಡೆ ಗೋಪುರ ತರ ಮಾಡಿದ್ದಾರೆ. ವೆನ್ನೀರ್ ಪಾಲಿಶಿಂಗ್ ಆಗಿರುವಂತದ್ದು, ಗೋಪುರ ಟೈಪ್ ಅಲ್ಲಿ ಇರುವಂತದ್ದು. ಆರಾಮಾಗಿ ಒಬ್ರು ಕುತ್ಕೋಬಹುದು ವೀಕ್ಷಕರೇ. ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. 2x4 ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ಗೋಪುರ ಶೇಪ್ ಅಲ್ಲಿ ಇರುವಂತಹ ಸೀಲಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು ಈ ಪೂಜಾ ಮನೆಗೆ. ಆ ವಿಂಡೋಗಳು ಏನ್ ನೋಡ್ತೀರಾ, ವಿಂಡೋಗಳು ಮತ್ತೆ ಶಟರ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ನಾವು ಡೈನಿಂಗ್ ಏರಿಯಾ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಈ ಪೋರ್ಷನ್ ಇಲ್ಲಿ ಡೈನಿಂಗ್ ಏರಿಯಾ, ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡೋಷ್ಟು ಟೇಬಲ್ ಕೂಡ ನಾವು ಇಲ್ಲಿ ಹಾಕೊಬಹುದು. ಅಲ್ಲಿ ಪೂಜಾ ಕಿಚನ್ ಡೈನಿಂಗ್ ಏರಿಯಾ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಅಷ್ಟು ಜಾಗ ಇಲ್ಲಿದೆ. ಬಟ್ ಏನಂದ್ರೆ ಯುಟಿಲಿಟಿಗೆ ಪ್ರೊವಿಷನ್ ಇಲ್ಲ. ಇಲ್ಲಿ ಕಿಚನ್ ಅಂಡ್ ಡೈನಿಂಗ್ ಅಂಡ್ ಪೂಜಾ ಮಾಡಿದ್ದಾರೆ. ಹಾಗೆ ಈ ಪೋರ್ಷನ್ ಫುಲ್ ನೋಡಿ, ಈ ಪೋರ್ಷನ್ ಫುಲ್ ನಮ್ಗೆ ಇಂಟೀರಿಯರ್ ಮಾಡಿರೋದ್ರಿಂದ ಫ್ರೇಮ್ಸ್ ಗಳಾಗಿ ನಾವು ಫೋಟೋ ಫ್ರೇಮ್ಸ್ ಗಳೆಲ್ಲ ನಾವು ಇಟ್ಕೊಬಹುದು. ಅಷ್ಟು ಫ್ರೇಮ್ಸ್ ಗಳ ವರ್ಕ್ಗೆ ನಮ್ಗೆ ಇಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇಂಟೀರಿಯರ್ ನಮ್ಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಹಾಲಲ್ಲೂ ಅಷ್ಟೇ POP ವರ್ಕ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ವಾರ್ಮ್ ಜೊತೆಗೆ ಬ್ಲೂ ಲೈಟ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತದ್ದು.
ಎರಡು ಕಡೆ ನಮಗೆ ಝೂಮರ್ ಕೂಡ ಹಾಕೋಬಹುದು. ಸೆಂಟ್ರಲ್ಲಿ ಒಂದು ಫ್ಯಾನ್ ಗೆ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಈ ಚೈನ್ ಗಳು ಹೆಂಗ್ ಬಿಟ್ಟಿದ್ರೆ ಝೂಮರ್ ಲೈಟ್ ಗಳನ್ನ ಹಾಕೊಂಡ್ರೆ ಮಾತ್ರ ಇನ್ನೂ ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು SS ಮತ್ತೆ ಟೀಕ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ SS ಇದು ಪಿಲ್ಲರ್, SS ರೈಲಿಂಗ್ಸ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಫ್ಲೋರಿಂಗ್ ನೋಡಬಹುದು, ಸ್ಟೇರ್ ಕೇಸ್ಗೆ ಯೂಸ್ ಮಾಡಿರೋದೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ರೂಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಈ ಸ್ಟೇರ್ ಕೇಸ್ಗೆ ಏನು ಝೂಮರ್ ಯೂಸ್ ಮಾಡಿದ್ದಾರೆ ಆ ಗ್ರಾನೈಟ್ ರೂಮ್ ಗಳಿಗೆ ಯೂಸ್ ಮಾಡಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಹಾಲ್ಗೆ, ಕಿಚನ್ಗೆ, ಡೈನಿಂಗ್ ಗೆ, ಪೂಜಾ ಮನೆಗೆ ಮಾರ್ಬಲ್ ನ ಯೂಸ್ ಮಾಡಿರೋದು ವಿತ್ ಸ್ಟೇರ್ ಕೇಸ್ಗೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಯೂಸ್ ಮಾಡಿರೋದು ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಆರಾಮಾಗಿ ಅವರು ಕುತ್ಕೊಂಡು ಕೆಲಸ ಮಾಡೋಷ್ಟು ಜಾಗ ಈ ಸ್ಟಡಿ ಯೂನಿಟ್ ಅಲ್ಲಿ ಇದೆ. ಇಲ್ಲೆಲ್ಲ ನಾವು ಬುಕ್ಸ್ ಗಳೆಲ್ಲ ಇಟ್ಕೊಳ್ಬಹುದು. ಐಟಮ್ಸ್ ಗಳಿಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪಾಯಿಂಟ್ ವ್ಯವಸ್ಥೆ ಕೂಡ ಇದೆ. ಸಿಸ್ಟಮ್ ಆಗಲಿ ಲ್ಯಾಪ್ಟಾಪ್ ಆಗಿ ಯೂಸ್ ಮಾಡೋದಕ್ಕೆ ನಮಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಇದು ನಮಗೆ ಕುಬೇರಿನ ಮೂಲೆ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಕುಬೇರಿನ ಮೂಲೆ ಬರುತ್ತಲ್ಲ, ಇಲ್ಲಿ ನಮಗೆ ನೋಡಬಹುದು 5 ಇಂಚು ಹೈಟ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಹೈಟ್ ಮಾಡಿರುವಂತದ್ದು. ಅಂದ್ರೆ ಕುಬೇರಿನ ಮೂಲೆ ಹೈಟ್ ಅಲ್ಲಿ ಇದ್ರೆ ಕುಬೇರಿನ ಮೂಲೆ ಬೆಳೆದಿರೋ ಅನ್ನೋ ಲೆಕ್ಕದಲ್ಲಿ 100% ವಾಸ್ತು ಅನ್ನೋ ಲೆಕ್ಕದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಆಗಿ ನಮಗೆ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಈಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಇದೆ. ಅಟ್ಯಾಚ್ ಬಾತ್ರೂಮ್ ವಿತ್ ಜೊತೆಗೆ ಬಾಲ್ಕನಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವಾರ್ಡ್ರೋಬ್ ನೋಡಬಹುದು, ಫುಲ್ ವಾಲ್ ಟು ವಾಲ್ ಮತ್ತೆ ಟಾಪ್ ಟು ಬಾಟಮ್ ವರ್ಗೂ ಇನ್ಕ್ಲೂಡ್ ಆಗಿರುವಂತಹ ವಾರ್ಡ್ರೋಬ್. 2 ಸ್ಲೈಡಿಂಗ್ ಡೋರ್ ಗಳು ಬರುತ್ತೆ ವಿತ್ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಟಾಪ್ ಟು ಬಾಟಮ್ ವರ್ಗೂ. ಅಲ್ಲೂ ಅಷ್ಟೇ ಬಾಕ್ಸ್ ಗಳ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿರುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. POP ವರ್ಕು ಅಷ್ಟೇ ಎಕ್ಸ್ಟ್ರಾ ಆರ್ಡಿನರಿ ಡಿಸೈನ್ ಅಲ್ಲಿ ನಮಗೆ ಮಾಡಿರುವಂತದ್ದು. ಜಸ್ಟ್ ವೈಟ್ ಆಗಿ ನಮಗೆ ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಕಲರ್ ಬೇಕು ಅಂದ್ರೆ ಕಲರ್ ಮಾಡ್ಕೊಂಡ್ರು ಕೂಡ ಏನೋ ಬ್ಯೂಟಿಫುಲ್ ಆಗುತ್ತೆ. ಬಟ್ ಏನಾದ್ರು ವೆಂಟಿಲೇಷನ್ ಒಂದು ಪರ್ಪಸ್ಗೆ ಸೀಲಿಂಗ್ ಅಲ್ಲಿ ವೈಟ್ ಇರೋದಕ್ಕೆ ಪ್ರಾವಿಷನ್ ಮಾಡುವಂತದ್ದು. ಇದು ಬಂದ್ಬಿಟ್ಟು ನೋಡಿ, ಹೈಡ್ರಾಲಿಕ್ ನ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಹೈಡ್ರಾಲಿಕ್ ನ ಯೂಸ್ ಮಾಡಿರುವಂತದ್ದು. ಐಟಮ್ಸ್ ಗಳು ಕೂಡ ನಾವು ಸ್ಟೋರೇಜ್ ಮಾಡ್ಕೋಬಹುದು. ಆ ಪೋರ್ಷನ್ ನಮಗೆ ಇಂಟೀರಿಯರ್ ಬಾಕ್ಸ್ ಗಳು, ಒಂದು ಸೆಮಿ ಇಂಟೀರಿಯರ್ ಬಾಕ್ಸ್ ಗಳು ಕೂಡ ನಮಗೆ ರೆಡಿ ಇದೆ. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ಗಳು ಯೂಸ್ ಮಾಡಿರುವಂತದ್ದು. ಈಗ ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಅಲ್ಲಿ 2x4 ಬೆಡ್ರೂಮ್ ಫೆಟಲ್ಸ್, ಆಂಟಿ ಸ್ಕೈ ಬೆಡ್ರೂಮ್ ಫೆಟಲ್ಸ್. ಫ್ಲೋರಿಂಗ್ ಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ವೆಸ್ಟರ್ನ್ ಕಮೋಡ್. ಜಾಗರ್ ಇನ್ವೇರ್ ಮತ್ತೆ ಐಟಮ್ಸ್ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸ್ಪೇಷಿಯಸ್ ಆಗಿದೆ. ಈ ಬಾತ್ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಎಕ್ಸಿಟ್ ಫ್ಯಾನ್ ಗಳ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಪಾಲಿಶಿಂಗ್ ಡೋರ್ ಬರುತ್ತೆ. ಟೀಕ್ವುಡ್ ಫ್ರೇಮ್ಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಗ ಬಾಲ್ಕನಿ ಇದೀವಿ. ಬಾಲ್ಕನಿ ನೋಡಬಹುದು. ವಾಲ್ಗೆ ನಮಗೆ ಇಲ್ಲಿ 2x4 ಬೆಡ್ರೂಮ್ ಫೆಟಲ್ಸ್, ಇಲ್ಲಿ ಸ್ಟ್ರಕ್ಚರ್ ಬರುತ್ತೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವೀಕ್ಷಕರೇ, ಈಗ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲೇ ನಮಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಅಲ್ಲಿ ಡೆಪ್ತ್ ಇದೆ, ನೋಡ್ಕೊಂಡಿದ್ದೀವಿ. ಈಗ ನಾವಿರೋದು ಚಿಲ್ಡ್ರನ್ಸ್ ಬೆಡ್ರೂಮ್. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಕೂಡ ನಮ್ಗೊಂದು ಬಾಲ್ಕನಿ ವ್ಯವಸ್ಥೆ ಇದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕೂಡ ನಮ್ಗೊಂದು ಬಾಲ್ಕನಿ ವ್ಯವಸ್ಥೆ ಇದೆ. ಏನಕ್ಕೆ ವೆಂಟಿಲೇಷನ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಈ ಬಾಲ್ಕನಿ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಬನ್ನಿ, ಹಿಂದೆಗಡೆ ಅಪಾರ್ಟ್ಮೆಂಟು, ಅಲ್ಲಿ ಬಂದ್ಬಿಟ್ಟು ವಾಕಿಂಗ್ ಮಾಡೋದಕ್ಕೆ ಜಾಗ ಏನ್ ಬಿಟ್ಟಿದ್ದಾರೆ ನೋಡಿ, 10 ಅಡಿ ಜಾಗ ಬಿಟ್ಟಿದ್ದಾರೆ. ಬಿಲ್ಡಿಂಗ್ ಹಿಂದೆಗಡೆ ಕೂಡ ನಮ್ಗೆ 2 ಅಡಿ ಜಾಗ ಬಿಟ್ಟಿದ್ದಾರೆ. ಆ ಕಡೆಯಿಂದ ನಮ್ಗೆ ವೆಂಟಿಲೇಷನ್ ಬರುತ್ತೆ. ಇಲ್ಲಿ 2 ಅಡಿ ಜಾಗ ಬಿಟ್ಟಿರೋದೇ ವೆಂಟಿಲೇಷನ್ ಬರುತ್ತೆ. ಫ್ರಂಟ್ ಇಂದ ನಮ್ಗೆ ರೋಡ್ ಕಡೆಯಿಂದ ವೆಂಟಿಲೇಷನ್ ಬರುತ್ತೆ. ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಇಂದ ಗುಡ್ ವೆಂಟಿಲೇಷನ್ ಮನೆ ಅಂತ ಹೇಳ್ಬೋದು. ಅದು ತಕ್ಕನಂಗೆನೆ, ಏರಿಯಾಕ್ ತಕ್ಕನಂಗೆನೆ ಮನೆನೂ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿ ಕಟ್ಟಿದ್ದಾರೆ. ಕ್ವಾಲಿಟಿ ವರ್ಕ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಲಾಕುಗಳೆಲ್ಲ ನೋಡ್ಬೋದು, ಯುರೋಪ್ ಲಾಕುಗಳೇ ಯೂಸ್ ಮಾಡಿರುವಂತದ್ದು. ಪ್ರತಿಯೊಂದು ಡೋರ್ ಲಾಕುಗಳು ನಮ್ಗೆ ಯುರೋಪ್ ಲಾಕ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಫ್ಲೋರಿಂಗ್ ಅಲ್ಲಿ ಇದೆ. ವಾರ್ಡ್ರೋಬ್ ನೋಡಬಹುದು, ಟಾಪ್ ಟು ಬಾಟಮ್ ವರೆಗೂ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಬರುತ್ತೆ. ಡ್ರೆಸ್ಸಿಂಗ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ.
ಫುಲ್ ಟಾಪ್ ಟು ಬಾಟಮ್ ವರೆಗೂ ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುವಂತದ್ದು. ಇದು ಡಿಫ್ರೆಂಟ್ ಅಲ್ಲ ಇದೆ ಅಂತ ಹೇಳ್ಬೋದು. ನಮ್ಗೆ ಲಾಂಗ್ ಸೆಟ್ ಅಲ್ಲಿ ಇದೆ ನೋಡಿ, ಮೇಲ್ಗಡೆ ಬಾಕ್ಸ್ ಮಾಡಿದ್ದಾರೆ, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳೆಲ್ಲ ಮಾಡಿದ್ದಾರೆ. ಫುಲ್ ಡ್ರಾಯರ್ ಬಾಕ್ಸ್ ಗಳು ಕೆಳಗಡೆ ಮಾಡಿರುವಂತದ್ದು. ದೊಡ್ಡ ಸ್ಲೈಡಿಂಗ್ ಡೋರ್, ಇದು ದೊಡ್ಡ ಸ್ಲೈಡಿಂಗ್ ಡೋರ್ ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಸ್ಲೈಡಿಂಗ್ ಡೋರು. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬಾಲ್ಕನಿಗಳಿದೆ ಅಂತ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ, ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೆ. ಗುಡ್ ವೆಂಟಿಲೇಷನ್ ಹೌಸ್ ಅಂತಾನೆ ಹೇಳ್ಬೋದು. ಹಿಂದಗಡೆ ಅಟ್ಯಾಚ್ ಬಾತ್ರೂಮ್ ಇದೆ. ಆ ಅಟ್ಯಾಚ್ ಬಾತ್ರೂಮ್ ಅಷ್ಟೇ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳೋದು. ಬೈಫಾರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. ಸೂಪರ್ ಆಗಿ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನಮ್ಗೆ ವರ್ಕ್ ಮಾಡಿದ್ದಾರೆ. ಈ ರೂಮ್ ಅಲ್ಲಿ ನೋಡಿ, ಸೀಲಿಂಗ್ ಅಲ್ಲಿ ನೋಡಿ POP ವರ್ಕ್ ಆಗಿರೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬ್ಯೂಟಿಫುಲ್ ಆಗಿ ನಮ್ಗೆ ಮಾಡಿದ್ದಾರೆ. ಒಳ್ಳೆ ಕಲರ್ ಕಾಂಬಿನೇಷನ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಸ್ಟ್ರಿಪ್ ಲೈಟ್ ಗಳು ಚೆನ್ನಾಗಿದೆ. ವೀಕ್ಷಕರೇ ಬನ್ನಿ, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಈ 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಈ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು ವಿತ್ SS ವರ್ಕ್ ಜೊತೆಗೆ. ವರ್ಕ್ ಮಾಡಿದಾರ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿಗೆ ಸ್ಟ್ಯಾಂಡಿಂಗ್ ಸ್ಲಾಬ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೆಟ್ಲುವರೆಗೂ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫುಲ್ ಸ್ಕೈಲೈಟ್ ಆಗೋ ಜಾಗದಲ್ಲಿ POP ವರ್ಕ್ ಮಾಡಿದ್ದಾರೆ. ಒಂದು ಝೂಮರ್ ಲೈಟ್ಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಝೂಮರ್ ಹಾಕಿಸ್ಕೊಂಡ್ರೆ ಲುಕ್ಕೆ ಬೇರೆ ತರ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ ವಿತ್ ಕಿಂಗ್ ಸೈಜ್ ಕಾಟ್ ಜೊತೆಗೆ. ಬನ್ನಿ ನೋಡೋಣ. ಇದು ವೀಕ್ಷಕರೇ, ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಅಷ್ಟೇ ಫುಲ್ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್. ಟಾಪ್ ಟು ಬಾಟಮ್ ವರೆಗೂ, ವಾಲ್ ಟು ವಾಲ್ ವರೆಗೂ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ರೆಡಿ ಇದೆ. ಇದು ಅಷ್ಟೇ ಹೈಡ್ರೋಲಿಕ್ ಯೂಸ್ ಮಾಡಿರುವಂತದ್ದು. ಒಳಗಡೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಇದೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಬಂದ್ಬಿಟ್ಟು ಬಾಲ್ಕನಿ ಬರುತ್ತೆ. ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡಿದ್ವಲ್ಲ, ಸೇಮ್ ಮೆಜರ್ಮೆಂಟ್ ಅಲ್ಲಿ ಇರುವಂತಹ ಬಾಲ್ಕನಿ ಇದು. ಈ ಪೋರ್ಷನ್ ಸ್ವಲ್ಪ ಆಫ್ ರೌಂಡ್ ಮಾಡಿದ್ದಾರೆ ಎಲಿವೇಶನ್ ಗೆ ಮತ್ತೆ ಜಾಗಕ್ಕೆ. ಚೆನ್ನಾಗಿದೆ. ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ಕೆಳಗಡೆ ನೋಡಿದ್ರೆ ಮಾರ್ಬಲ್ ಯೂಸ್, ವೆಟ್ರೋಫೈಟ್ ಎಲ್ಸ್ ಯೂಸ್ ಮಾಡಿದ್ರು. ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಗ್ರಾನೈಟ್ ಯೂಸ್ ಮಾಡಿದ್ರು. ಫ್ಲೋರಿಂಗ್ ಗೆ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡಿ, ಮುಂದೆಗಡೆ ಎಲ್ಲ ನಮ್ಗೆ 30-40 ಇರೋದ್ರಿಂದ ಮನೆಗಳಾದ್ರೆ ಮಾತ್ರ ಗುಡ್ ವೆಂಟಿಲೇಷನ್ ಅಂತ ಹೇಳ್ಬೋದು. ಮೈನ್ ರೋಡ್ ನಾ ಟೆರೆಸ್ ಮೇಲೆ ತೋರಿಸ್ತೀನಿ. 80 ಫೀಟ್ ರೋಡ್, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ 80 ಫೀಟ್ ರೋಡ್ ಕೂಡ ಇದೆ. ಆ ಬಾಲ್ಕನಿ ಪಕ್ಕದಲ್ಲೇ ನಮ್ಗೆ ಅಟ್ಯಾಚ್ ಬಾತ್ರೂಮ್. ಈ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮ್. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಗುಡ್ ಫ್ರೇಮ್ಸ್ ಗಳೇ ಬರುತ್ತೆ. ಈಗ ನಾವು ಮಾಸ್ಟರ್ ಬೆಡ್ರೂಮ್ ನ ಮುಗಿಸ್ಕೊಂಡು ಈಚ್ ಕಡೆ ಬಂದ್ರೆ ಸಿಟ್ಟಿಂಗ್ ಏರಿಯಾ ನೋಡಿ. ಮೇಲ್ಗಡೆ MS ವರ್ಕ್ ಮೇಲ್ಗಡೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಗುಡ್ ವೆಂಟಿಲೇಷನ್ ಈ ಸಿಟ್ಟಿಂಗ್ ಏರಿಯಾ. ಪಕ್ಕದಲ್ಲಿ ಅಪಾರ್ಟ್ಮೆಂಟ್, ಸೂಪರ್ ವೆಂಟಿಲೇಷನ್ ಜಾಗ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಕಾಂಪೌಂಡ್ ಅಷ್ಟೇ, ಪ್ಯಾರಾಪಟ್ ವಾಲ್ ಅಷ್ಟೇ ನನ್ನ ಹೈಟ್ ಅರ್ಧ ಹೈಟ್ ವರೆಗೂ ಬರ್ತಾ ಇದೆ ನೋಡಿ. 100% ಸೆಕ್ಯೂರಿಟಿ ಅಂತ ಹೇಳ್ಬೋದು. ಆ ಕಡೆ ಮನೆಯಲ್ಲೂ ಕೂಡ ಆಲ್ರೆಡಿ ಸಂಸಾರ ಇದ್ದಾರೆ, ವಾಸ ಇದ್ದಾರೆ. ಹಿಂದಗಡೆ ಅಪಾರ್ಟ್ಮೆಂಟ್ 100% ಸೆಕ್ಯೂರಿಟಿ ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಾವು ಗಾರ್ಡನ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂತ ಹೇಳ್ಬೋದು. ಈ ಹ್ಯಾಂಗಲ್ ಬಂದ್ಬಿಟ್ಟು ಬಟ್ಟೆ ವಾಶ್ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಇರುವಂತಹ ಹ್ಯಾಂಗಲ್ ಇದು. ವಾಷಿಂಗ್ ಮಿಷಿನ್ ಪಾಯಿಂಟ್ ಈ ಪೋರ್ಷನ್ ಅಲ್ಲೇ ಬರುತ್ತೆ. ಇಲ್ಲಿದೆ ನೋಡಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಮತ್ತೆ ಮ್ಯಾನ್ಯಲ್ ಆಗಿ ಕೂಡ ನಾವು ಇಲ್ಲಿ ವಾಶ್ ಮಾಡ್ಕೊಬಹುದು. ಇನ್ವರ್ಟರ್ ಔಟ್ಪುಟ್ ವ್ಯವಸ್ಥೆ ಕೂಡ ನಮ್ಗೆ ಇಲ್ಲೇ ಮಾಡಿದ್ದಾರೆ. ಇನ್ನು ಟೆರೆಸ್ ಮೇಲೆ ಹೋಗೋದಕ್ಕೆ ಒಂದು ಲ್ಯಾಡರ್ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು ಟೆರೆಸ್ಗೆ ಹೋಗೋಣ ಬನ್ನಿ ವೀಕ್ಷಕರೇ. ಈಗ ನಾವು ಓಪನ್ ಟೆರೆಸ್ ಇಂದ ಟೆರೆಸ್ ಮೇಲೆ ಇದೀವಿ. ಟೆರೆಸ್ ಅಲ್ಲಿ ನೋಡಬಹುದು, ನನ್ನ ಹಿಂದಗಡೆ ಫುಲ್ ಅಪಾರ್ಟ್ಮೆಂಟ್ ಇದೆ. ಮನೆ ಹಿಂದಗಡೆ ಅಪಾರ್ಟ್ಮೆಂಟ್ ಇರೋದು. ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದಗಡೆ ಅಲ್ಲಿ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಈ ಕಡೆಗೆ 10 ಅಡಿ ಜಾಗ ಇದೆ.
10 ಅಡಿ ಜಾಗದಿಂದ ಮನೆಗೆ 2 ಅಡಿ ಜಾಗ ಬಿಟ್ಟಿದ್ದಾರೆ. ಆಮೇಲೆ ನಮ್ಗೆ ಮನೆ ಬರುತ್ತೆ. ರೋಡ್ ವಿಡ್ತ್ ಬಂದ್ಬಿಟ್ಟು ನಮ್ಗೆ 30 ಫೀಟ್ ರೋಡ್ ಬರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲಿ ಬನ್ನಿ, 80 ಫೀಟ್ ರೋಡ್ ನೋಡಿ, ಅಲ್ಲಿ ವೆಹಿಕಲ್ ಓಡಾಡ್ತಾ ಇದೆಯಲ್ಲ ಅದೇ 80 ಫೀಟ್ ರೋಡ್. ಅಲ್ಲಿ ವೆಹಿಕಲ್ ಎಲ್ಲ ಓಡಾಡ್ತಾ ಇದೆಯಲ್ಲ 80 ಫೀಟ್ ರೋಡ್. ಜಸ್ಟ್ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ 80 ಫೀಟ್ ರೋಡ್ ಕೂಡ ಇದೆ. ಆ 80 ಫೀಟ್ ರೋಡ್ ಇಂದ ನಾವು ರೈಟ್ ತಗೊಂಡು ಡೆಡ್ ಅಂಡ್ ಲೆಫ್ಟ್ ತಗೊಂಡ್ರೆ ಡಿಮಾರ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಡಿಮಾರ್ಟ್, ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಮತ್ತೆ ನೈಸ್ ರೋಡ್ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಇದೆ. ಅದ್ಭುತವಾಗಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು 1000 ಲೀಟರ್ ಟ್ಯಾಂಕ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪಾರ್ಕಿಂಗ್ ಅಲ್ಲಿ ಬಂದ್ಬಿಟ್ಟು ನಮಗೆ 10,000 ಲೀಟರ್ ಟ್ಯಾಂಕ್ ಇರುವಂತದ್ದು. ಇಲ್ಲಿ ಏನಾದ್ರು ನಾವು ಗ್ರಿಲ್ ವರ್ಕ್ ಮಾಡ್ಕೊಂಡ್ರು ಕೂಡ ನಮ್ಗೊಂದು ಸ್ಟೋರೇಜ್ ಸ್ಪೇಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಟ್ಯಾಂಕ್ ರೂಮ್ ಅಲ್ಲಿ ಇದೆ. ಟೆರೆಸ್ ಅಷ್ಟೇ ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಔಟರ್ ಲೊಕೇಶನ್ ಬಿಡೋದು ತುಂಬಾ ಮನೆಗಳಾಗ್ತದೆ. ಎದುರುಗಡೆಗೆಲ್ಲ ನಮ್ಗೆ 30-40 ಮನೆಗಳು ಬರೋದ್ರಿಂದ ಒಳ್ಳೆ ಅಟ್ಮಾಸ್ಫಿಯರ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಹಿಂದಗಡೆ ಅಪಾರ್ಟ್ಮೆಂಟ್, ಮುಂದಗಡೆ 30-40 ಬರುವಂತಹ ಮನೆಗಳು, ಎದುರುಗಡೆ ಬಿಡಿಎ ಪಾರ್ಕ್. ಇದೇನ್ ಬರುತ್ತೆ ನಮ್ಗೆ, ಇದು ಬಿಡಿಎ ಪಾರ್ಕ್ ಬರುತ್ತೆ ಫ್ಯೂಚರ್ಗೆ. ಬಿಡಿಎಗೆ ಬಿಟ್ಟಿರುವಂತಹ ಜಾಗ ಅದು. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಬಿಡಿಎಗೆ ಬಿಟ್ಟಿರುವಂತಹ ಜಾಗಗಳು. ಅಲ್ಲೆಲ್ಲ ನೋಡ್ಬೋದು ಹೂವು ಎಲ್ಲ ಹಾಕಿದಾರಲ್ಲ, ಅದೆಲ್ಲ ನಮ್ಗೆ ಬಿಡಿಎ ಪಾರ್ಕ್ ಬರುತ್ತೆ. 80 ಫೀಟ್ ರೋಡ್ ನಮ್ಗೆ ಪಕ್ಕದಲ್ಲೇ ಇದೆ. ಬಿಡಿಎ ಪಾರ್ಕ್ಗೂ ಮತ್ತೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ಗೂ, ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ನೈಸ್ ರೋಡ್ ಮತ್ತೆ ಮೆಟ್ರೋಗೂ ಕೂಡ ಹತ್ರದಲ್ಲಿ ಇರುವಂತಹ ಪ್ರಾಪರ್ಟಿ ಈ 2030 ಪ್ರಾಪರ್ಟಿ. ಇಟಾಲಿಯನ್ ಮಾರ್ಬಲ್ ಜೊತೆಗೆ ಫುಲ್ ಲಕ್ಸುರಿ ಆಗಿ ಕನ್ಸ್ಟ್ರಕ್ಷನ್ ಮಾಡಿದಾರೆ ಅಂತ ಹೇಳ್ಬೋದು. ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಫೀಟ್ ರೋಡ್ ಮತ್ತೆ ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ. ಜಸ್ಟ್ ಮೀಟರ್ ಮಾತ್ರ ನಾವು ಹಾಕೋಬೇಕಾಗುತ್ತೆ. ಒಳ್ಳೆ ಲಕ್ಸುರಿ ಇರುವಂತಹ ಹೌಸ್. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು, ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಜೊತೆಗೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರು ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಲಕ್ಸುರಿ ಹೌಸ್ ನ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.